ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತೊಂದು ಸ್ವೀಟ್ನೊಂದಿಗೆ ಬಂದೆ ನಾನು. ಇದು MTR ಅವರ ಪ್ಯಾಕೆಟ್ನಿಂದ ನಾನು ಜಾಮೂನ್ ಮಾಡಿದನು. ಇಷ್ಟು ಸಾಫ್ಟಾಗಿ ನಿಮಗೂ ಜಾಮೂನ್ ಬೇಕಂದ್ರೆ ಬಾಯಾಗಿಟ್ಟರೆ ಕರಗ್ತಾವಿವ. ಈ ರೀತಿ ನಾನು ಮಾಡಿದ ಮೆಜರ್ಮೆಂಟ್ಲೇನ ಮಾಡಿ ನೋಡ್ರಿ. ಇಲ್ಲೇ ಸ್ಪೂನ್ ಸಹಾಯದಿಂದ ಒಂದು 8 ಸ್ಪೂನ್ ಇಟ್ಟು ಸಾಕು, ಮುರಿತಾವು. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವು. ಇದಕ್ಕೊಂದು ನಾನು ಮೇನ್ ಇಂಗ್ರೀಡಿಯೆಂಟ್ ಹಾಕಿದನು. ಅದು ಏನು ಅನ್ನೋದು ನಿಮಗೆ ತೋರಿಸೋನು. ಇದನ್ನು ಹಾಕಿ ಮಾಡಿ ನೋಡ್ರಿ, ನೀವು ಭಾಳ ಸೂಪರಾಗಿರ್ತಾವು. ನಾನಿಲ್ಲಿ 2 ಪ್ಯಾಕೆಟ್ MTR ಜಾಮೂನ್ ಪೌಡ್ರ್ ತೊಗೊಂಡನು. ಮೊದಲಿಗೆ ಎರಡನ್ನೂ ಕಟ್ ಮಾಡಿ ಒಂದು ಸ್ಟೀಲಿನ ಬೌಲ್ ಒಳಗೆ ಹಾಕಿ ಇಟ್ಕೋಬೇಕು. ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ಹಾಲು ತೊಗೊಂಡೇನು. ಆಮೇಲೆ ಒಂದು ಸ್ವಲ್ಪ ನೀರು ಮತ್ತು ಪಾನಕಕ್ಕೆ ಸಕ್ಕರೆ ಅದನ್ನ ಮೊದಲೇ ಇಟ್ಕೊಂಡನು. ಅಂದರೆ ಇದು 1/4 ಕಿಲೋ ಬಟ್ಟಲದ್ದೈತಿ. 2 ಪ್ಯಾಕೆಟನ್ನು ನಾನು ಭಾಳ ಸ್ವೀಟ್ ಆದ್ರೆ ಚಲೋ ಆಗಲಂತೆ 6 ಬಟ್ಲ ಸಕ್ಕರೆ ತೊಗೊಂಡನು. ಆಮೇಲೆ ಏಲಕ್ಕಿ, ಒಂದು ಚೂರು ಕೇಸರಿ ಈ ರೀತಿ ತೊಗೊಂಡು ಕಾಸ ಇಟ್ಕೊಂಡನು. ಇದಕ್ಕೆ ಮೊದಲಿಗೆ ನಾನು ಅದು ಹಿಟ್ಟು ನಾದೆ ಇಟ್ಕೊಳಕ್ಕಂತೆ ಕಾಸ ಅರ್ಧ ಲೋಟ ಹಾಲು, ಅಂದರೆ 2 ಪ್ಯಾಕೆಟಿಗೆ ಅರ್ಧ ಲೋಟ ತೊಗೊಂಡನು. ನೀವು ಒಂದೇ ಪ್ಯಾಕೆಟ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ಗಿರ್ದ ತೊಗೋರಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಚಂದಗ ನಾದಿಡ್ಬೇಕು. ನಾವು ಯಾವಾಗ ಜಾಮೂನ್ ಮಾಡಬೇಕಾದ್ರೂ ಹಿಟ್ಟು ಒಂದು ಸ್ವಲ್ಪ ಮಿದುವಾಗಿರ್ಬೇಕು. ಅದೆಷ್ಟು ಮಿದುವಾಗಿರ್ತೈತಲ್ಲ ಅಷ್ಟು ಸಾಫ್ಟಾಗಿ ಬರ್ತಾವೆ ಜಾಮೂನು. ಅದಕ್ಕೆ ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಹಾಲು ಹಾಕಿ ಕಾಸು ನಾನು ಇದನ್ನು ಈ ರೀತಿ ನಾದಿಟ್ನಿ. ಭಾಳ ಗಟ್ಟಿ ನಾದಬಾರ್ದು ಯಾವಾಗಿದ್ರು. ಆಮೇಲೆ ಪಾಕ ಮಾಡ್ಕೊಳಕ್ಕೆ ನಾನು ಮೊದಲನೇ ಹೇಳಿನೆಲ್ಲ 6 ಬಟ್ಲ ಸಕ್ಕರೆ ತೊಗೊಂಡನು. ಅಂದ್ರೆ ಅದು ಹಿಟ್ಟು ನೆನೆ ಮಟ್ಟ ಅಂದ್ರೆ ಪಾಕ ಇದು ಚಲೋ ಆಗ್ತೈತಿ. ಆಮೇಲೆ ಒಂದರ ಆರಿದ್ರಬೇಕು ಜಾಮೂನ್ ಮಾಡುವಾಗ. ಇಲ್ಲರ ಪಾಕರ ಆರಿರ್ಬೇಕು, ಇಲ್ಲರ ಜಾಮೂನರ ಆರಿರ್ಬೇಕು. ಎರಡೂ ಸುಡೋವಿದ್ರೆ ಅವು ಒಡೆಯೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾನು ಅದು ಹಿಟ್ಟು ನೆನೆ ಮಟ್ಟ ಅಂತೆ ಪಾಕ ಮಾಡಿ ಇಟ್ಕೊಳಕ್ಕಂತೇಳಿ ಪಾಕ ಮಾಡೀನಿ. ಇದಕ್ಕೇನಿಲ್ಲ, ಅದು ನೀರು ಸಕ್ಕರೆ ಮುಳುಗೋ ಮಟ್ಟ ನೀರಷ್ಟು ಹಾಕಬೇಕು. ಅಂದರೆ ಎಷ್ಟು ಸಕ್ಕರೆ ತೊಗೊಂಡಿರ್ತಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸಕ್ಕರೆ ಹಾಕಿ ಒಂದು ಕುದಿಸಿಬಿಡಬೇಕು. ಭಾಳ ಕುದಿಸಿದ್ವು ಅಂದ್ರೆ ನಾವು ಅದು ಗಟ್ಟಿ ಆಗ್ತೈತಿ, ಅಂಟಂಟು ಆಕತಿ, ಭಾಳ ಸ್ವೀಟ್ ಆಗ್ತೈತಿ, ಚಲೋ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಒಂದೇ ಕುದಿಸ್ಬಿಡ್ತಾನು. ಭಾಳ ಏನು ಕುದಿಸೋಂಗಿಲ್ಲ. ಯಾವಾಗಿದ್ರೂ ಪಾಕ ಅದು ಕುದಿ ಬಂದ ಕೂಡಲೇ ಇಳಿಸಿ ಅದಕ್ಕೆ ಒಂದು ಸ್ವಲ್ಪ ಕೇಸರಿ ಹಾಕಿ ಪ್ಲೇಟ್ ಮುಚ್ಚಿಡಬೇಕು. ಏಲಕ್ಕಿ ಪುಡಿ ಲಾಸ್ಟಿಗೆ ನಾವು ಜಾಮೂನ್ ಹಾಕ್ತಿರ್ತವಲ್ಲ ಅವಾಗ ಹಾಕಬೇಕು. ಈ ರೀತಿ ಅದನ್ನು ಪಾಕ ಹಾಕಿ ಬಿಟ್ಟು ಕಾಸ. ಆಮೇಲೆ ಅಷ್ಟೊತ್ತಿಗೆ ಅಂದರೆ ಇದು ಹಿಟ್ಟು ನೆನೆದಿತ್ತು. ಅಂದ್ರೆ ಒಂದು 2 ತಾಸು ಬಿಟ್ಟಿದ್ದೆ ನಾನು. ಯಾವಾಗಿದ್ರೂ ಜಾಮೂನ್ ಹಿಟ್ಟು ಅದ ಕೂಡಲೇ ನಾದೆ ಯಾವಾಗ ಮಾಡಬಾರ್ದು, ಒಂದು 2 ತಾಸರ ಬಿಡಬೇಕು. ಈ ಹಿಟ್ಟು ನೋಡ್ರಿ ಒಂದು ಸ್ವಲ್ಪ ಸಾಫ್ಟಾಗಿ ಎಷ್ಟು ಚಂದ ಹಿಂಗೆ ಉಬ್ಬಿದಂಗೆ ಆಗೈತಿ. ಹಿಂಗಾದ್ರೂ ಚಲೋ ಆಗ್ತೈತಿ. ಆಮೇಲೆ ಅದೊಂದು ಸ್ವಲ್ಪ ಫ್ಲಫಿಯಾಗಿ ಬಂದಿರ್ತೈತಿ. ಅದಕ್ಕೆ ಈ ರೀತಿ ಮೊದಲಿಗೆ ಒಂದು 2 ತಾಸು ಹಾಕಿ ನಾದಿಟ್ಟು ಕಾಸ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿಜ್ಜೆ ತುಪ್ಪಾರು ಹಚ್ಕೋಬೋದು, ಎಣ್ಣೀರು ಹಚ್ಕೋಬೋದು. ಈ ರೀತಿ ರೋಲ್ ಮಾಡಿ ಕಾಸ ಅವನು ಸಣ್ಣ ರೋಲ್ ಗುಂಡ್ಗ ಮಾಡಿ ಇಟ್ಕೋಬೇಕು. ಭಾಳ ಒತ್ತಿ ಮಾಡಬಾರ್ದು. ನಾವು ಯಾವಾಗಿದ್ರೂ ಜಾಮೂನ ಗಟ್ಟಿಗೆನ ಮಾಡಿ ಹಿಂಗೆ ಒತ್ತಬಾರ್ದು. ಅವನ್ನ ಹಗುರಿಗೆ ಹೂ ಮೇಲ್ಮೇಲೆ ಎರಡೂ ಕೈ ಸಹಾಯದಿಂದ ಮೇಲ್ಮೇಲೆ ಮಾಡಿ ಎಲ್ಲ ಅವನ್ನ ಈ ರೀತಿ ಮಾಡಿ ಇಟ್ಕೊಂಡು 2 ಪ್ಯಾಕೆಟನ್ನು ಸ್ವಲ್ಪ ಜಾಸ್ತಿನೇ ಇದ್ದು ನಾನು ಸ್ವಲ್ಪ ನಿಧಾನಗ ಸಾವಕಾಶ ಕುಂತ್ಕೊಂಡು ಮಾಡಿ ಮೊದಲಿಗೆ ಒಂದು ಅಳತಿ ಆಗ್ಬೇಕಂತ ಕಾಸ ಈ ರೀತಿ ಅವನ್ನ ಕಟ್ ಮಾಡಿ ಇಟ್ಕೊಂಡು ಕಾಸ ಮತ್ತು ಅವ್ನು ರೌಂಡ್ ಮಾಡಿ ಕಾಸ ಒಂದು ತಾಟಿಗೆ ಎಣ್ಣೆ ಹಚ್ಚಿ ಅವ್ನು ತೆಗೆದು ಇಟ್ಕೊಂಡಿನಿ. ಆಮೇಲೆ ಜಾಮೂನಿಗೆ ಕಡಾಯಿಗೆ ಎಣ್ಣೆ ಹಾಕಿ ಕಾಸ ಕರ್ತೇವೆ. ಈಗ ನಾವು ಜಾಮೂನು ಕರಿಯತ್ತವನ್ನ ಸ್ವಲ್ಪ ಎಣ್ಣೆ ಹಾಕಿ ಇಷ್ಟರೊಳಗೆ ಕರೆದ್ರಾತು ಬಿಡಂತೆ ಮಾಡ್ತೇವೆ. ಹಂಗೆ ಮಾಡಬಾರ್ದು. ಜಾಮೂನ್ಗೆ ಯಾವಾಗಿದ್ದರೂ ಭಾಳಷ್ಟು ಎಣ್ಣೆ ಹಾಕಿ ಕಡಾಯಿದೊಳಗೆ ಕರಿಬೇಕು. ಅಂದ್ರೆ ನಾನು ಮೊದಲಿಗೆ ಅಷ್ಟು ಸ್ವಲ್ಪ ಹಾಕಿ ಕರಿತೀನಿ. ನಮ್ಮ ಜಾತ್ರೆ ಒಳಗೆ ನಮ್ಮ ಅಡುಗೆ ಒಂದು ದುಂಡಪ್ಪ ಅಂತ ಬಂದಿದ್ದಲ್ಲ, ಅವನು ಹೇಳಿದ್ರು ಯಾವಾಗಿದ್ರು ನೀವು ಸ್ವಲ್ಪ ಎಣ್ಣೆ ಹಾಕಿ ಕರಿತೀರಿ ಅವ ಉಬ್ಬಂಗಿಲ್ಲ. ಅದಕ್ಕೆ ನೀವು ಭಾಳಷ್ಟು ಎಣ್ಣೆ ಹಾಕಿ ಚಂದಗೆ ಕರೆದ್ರಂದ್ರೆ ಅವು ಜಾಮೂನ್ ಚಲೋ ಆಗ್ತಾವಂತೆ ಅವ್ನು ಹೇಳಿದ್ದ. ಈ ರೀತಿಯಾಗಿ ನಾನು ಅವನ್ನ ಎಲ್ಲ ಮಾಡಿ ಕಾಸ ಕರೆದಿಟ್ಕೊಂಡು ಅಷ್ಟೂ ಒಂದು 2-3 ಸಲ ಕರೆದಿಟ್ಕೊಂಡು ಇಲ್ಲಿ ನೋಡ್ರಿ ನಾನು ನಿಮಗೆ ತೋರಿಸಿದನು. ಅವನ್ನ ನಾವು ಚಂದಗೆ ಒತ್ತಿದ್ರೆ ಹಿಂಗೆ ರೌಂಡ್ಗೆ ಬರ್ತಾವೆ. ಆಮೇಲೆ ನೀವು ಎತ್ತರ ಹಂಗೆ ಮೇಲ್ಮೇಲೆ ರೌಂಡ್ ಮಾಡಿದ್ರೆ ಅವು ಒಡೆದಂಗೆ ಸೀಳಿದಂಗೆ ಕಾಣ್ತಾವೆ. ಈ ಒಂದು 5 ಶೇಪ್ನ ಎಗ್ ಶೇಪ್ ಟೈಪ್ ಮಾಡೀನಿ. ಅವನು ಒಂದು ಸ್ವಲ್ಪ ಒಂದು 5 ಮಾಡಿದ್ದೀನಿ ನಿಮ್ಗೆ ತೋರಿಸ್ಬೇಕಂತೇಳಿ. ನೋಡ್ರಿ ಇಲ್ಲಿ ಹಿಂಗೆ ಸ್ಪಾಂಜಿಯಾಗಿ ಬರಬೇಕು ಜಾಮೂನ. ಅಂದರೆ ಒಳಗೆಲ್ಲ ಬೆಂದಾವು, ಎಲ್ಲ ಕರೆದಾವು. ಈ ರೀತಿ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕರಿಬೇಕು. ಎಷ್ಟು ಜಾಮೂನು ಎಷ್ಟು ಸ್ವೀಟಾಗಿರ್ತೈತಲ್ಲ ಮಾಡೋದಷ್ಟು ಕಷ್ಟನೂ ಇರ್ತೈತಿ. ಭಾಳ ಏನು ಈಸಿ ಇರೋದಿಲ್ಲ. ಭಾಳ ಮಾಡೋರ್ಗಂದ್ರೆ ಈಸಿ ಗೊತ್ತಿದ್ದವ್ರಿಗಿದ್ರೆ, ಆದರೂ ಒಂದು ಸ್ವಲ್ಪ ನಾವು ನಿಧಾನಕ್ಕೆ ಕರಿಬೇಕು. ಆಮೇಲೆ ಏನು ಸಕ್ಕರೆ ಪಾಕ ಇರ್ತೈತಲ್ಲ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಪುಡಿ ಮಾಡೀನಿ. ನಾನು ಒಂದೇ ಬೊಗೋನಿ ಒಳಗಾದ್ರೆ ಇದು ಸಕ್ಕರೆ ಪಾಕ ಸರಿ ಹೊಂದಂಗಿಲ್ಲ ಅಂತ ಕಾಸ 2 ಹಾಕೀನಿ. ಅಂದ್ರೆ ಅದು ಒಂದ್ರ ಮೇಲೆ ಒಂದು ಕುಂತು ಮೇಲ್ಗಡೆ ಉಬ್ಬಿ ಕಾಸ ಮೇಲ್ಗಡೆ ಜಾಮೂನ್ಗೆ ಪಾಕ ಬರಂಗಿಲ್ಲ ಅದಕ್ಕೋಸ್ಕರ ಈ ರೀತಿ 2 ಹಾಕಿ ಕಾಸ ಜಾಮೂನ್ ಮಾಡಿ ಒಂದು 2 ತಾಸು ಅದನ್ನು ಸಕ್ಕರೆ ಪಾಕ ಹೀರ್ಕೊಳಕ್ಕೆ ಬಿಟ್ನಿ. ಈ ರೀತಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಜಾಮೂನ್ ಮಾಡಿದನು. ನೀವು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡ್ರಿ. ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ
ಎಲ್ಲರಿಗೂ ಇಷ್ಟ ಆಗೋದು ಸ್ವೀಟ್ ಇದು. ನೀವು ಎಲ್ಲರೂ ಮನೆಯಲ್ಲಿ ಈ ರೀತಿ ಮಾಡಿ ನೋಡಿರಿ. ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದೆನಲ್ಲ, ಹಾಲು ಹಾಕಿ ಮಾಡಿದ್ರಂದ್ರೆ ಸೂಪರಾಗಿ ಬರ್ತೈತಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಗತ್ತವ ಅಂತ ತಿಳ್ಕೊಂಡನು. ಮತ್ತು ಈ ರೀತಿ ಜಾಮೂನ್ ಮಾಡಿ ನನಗೆ ಮೆಸೇಜ್ ಮೂಲಕ ನಿಮಗೆ ಹೆಂಗೆ ಬಂದು ಅಂತ ತಿಳಿಸ್ರಿ ನನಗೆ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ನಾನು ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ನಿಮಗೆಲ್ಲ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ನಾನು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಬೆಲ್ ಐಕನ್ ಒತ್ತಿ ಕಾಸ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾರೆಲ್ಲ ನೋಡ್ತಾರಲ್ಲ ಅವರು ಲೈಕ್ ಒತ್ತೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.